ಶರಣ ಬಂಧುಗಳೇ, ನಮ್ಮ ದೇಶದಲ್ಲಿ ದೇವಾಲಯಗಳು ಸೃಷ್ಟಿಯಾಗ್ತವೆ, ಅದರ ಜೊತೆಯಲ್ಲಿ ಮಠಗಳು ಸೃಷ್ಟಿಯಾಗ್ತವೆ. ದೇವಾಲಯಗಳು ಮನುಷ್ಯನ ಭಾವನೆಯನ್ನು ಹಂಚಿಕೊಳ್ಳಿಕ್ಕೆ, ತನ್ನ ಮನಸ್ಸನ್ನೇ ಇನ್ನೊಂದು ಕಡೆ ಐತೆ ಅಂತ ತನ್ನ ಮನಸ್ಸನ್ನು ಬಿಟ್ಟು ಇನ್ನೊಂದು ಕಡೆ ಹರಿದು ಹಂಚಿಕೊಳ್ಳಿಕ್ಕೆ ಬಾಹ್ಯದ ದೇವಾಲಯಗಳನ್ನು ಕಟ್ಕೊಳ್ತಾನೆ. ಇಲ್ಲಿ ಮಠಗಳ ಸೃಷ್ಟಿ ಅಂದರೆ ಮನುಷ್ಯನ ಒಡೆದ ಮನಸ್ಸನ್ನು ಕೂಡಿಸಿ ಮನುಷ್ಯನ ಒಂದು ಮಾಡ್ತಕ್ಕಂಥ ಶಕ್ತಿ ಮಠಗಳಿಗಿವೆ. ಬಹುಶಃ 33 ಕೋಟಿ ದೇವತೆಗಳು, 7 ಕೋಟಿ ಮಂತ್ರಗಳು, ಶೈವ ದೇವಾಲಯಗಳು ನಮ್ಮ ದೇಶದಲ್ಲಿ ಸೃಷ್ಟಿಗೊಂಡಿವೆ. ಇವು ಯಾವುವು ಮನುಷ್ಯನಿಗೆ ನೆಮ್ಮದಿ ಕೊಡ್ತಕ್ಕಂಥದ್ದಲ್ಲ. ಮನುಷ್ಯನ ಭಾವನೆಯಲ್ಲಿ ಏನೋ ಒಂಥರದ ಸಾಮಾಜಿಕ ಚಟುವಟಿಕೆಯನ್ನು ಇರ್ತಕ್ಕಂಥ ಸಾಂಸ್ಕೃತಿಕ ಸೇವೆಗೆ ಅನುಕೂಲ ಆಗ್ತದೆ. ಆದರೆ ಮಠಗಳಂದರೆ ಒಡೆದ ಮನಸ್ಸನ್ನು ಕೂಡಿಸಿ ಮನುಷ್ಯನಲ್ಲಿ ಆವರಿಸಿಕೊಂಡಿರ್ತಕ್ಕಂಥ ಮಲತ್ರಯಗಳನ್ನು ನಾಶ ಮಾಡಿ ಅವನ ವ್ಯಕ್ತಿತ್ವವನ್ನು ಬೆಳೆಸ್ತಕ್ಕಂಥ ವ್ಯವಸ್ಥೆ ನಮ್ಮ ಮಠಗಳಿದ್ದಾವೆ. ಒಂದು ಸಲ ಹೀಗೆ ಯಾವುದೋ ಒಂದು ವಿಚಾರ ಸಂಕಿರಣಕ್ಕೆ ಮಹಾರಾಷ್ಟ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಒಬ್ಬರು ಯಾರೋ ನಾನು ಪ್ರಶ್ನೆ ಕೇಳಿದರು, ಸ್ವಾಮಿ, ನಿಮ್ಮ ಕರ್ನಾಟಕದಲ್ಲಿ ಒಂದು ಜ್ಯೋತಿರ್ಲಿಂಗ ಇಲ್ಲ, ಎಲ್ಲ ಮಹಾರಾಷ್ಟ್ರ, ಮಧ್ಯಪ್ರದೇಶ, ಉತ್ತರ ಹಿಮಾಲಯದಲ್ಲಿದ್ದಾವೆ, ಕರ್ನಾಟಕದಲ್ಲಿ ಯಾಕಿಲ್ಲ? ನೀವು ಕರ್ನಾಟಕ ಏನು ಕರ್ಮ ಮಾಡಿರಿ ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ನಾನು ಅವ್ರಿಗೊಂದು ಉತ್ತರ ಹೇಳಿದೆ, ಸ್ವಾಮಿ, ನಿಮ್ಮ ಮಹಾರಾಷ್ಟ್ರ, ಮಧ್ಯಪ್ರದೇಶ ಇರ್ತಕ್ಕಂಥ ಜ್ಯೋತಿರ್ಲಿಂಗಗಳು ನಮ್ಮ ಕರ್ನಾಟಕದ ಬೌಂಡ್ರಿಗೆ ಬಂದು ನಿಂತಾವೆ. ಕಾರಣ ಏನಕ್ಕಿದ್ರೆ ಆ ಲಿಂಗಗಳ ಅವಶ್ಯಕತೆ ನಮ್ಮ ರಾಜ್ಯದಲ್ಲಿ ಇಲ್ಲ. ಕಾರಣ ಅಂದರೆ ನಮ್ಮ ಕರ್ನಾಟಕದಲ್ಲಿರ್ತಕ್ಕಂಥ ಮನುಕುಲವೇ ಒಂದು ಜ್ಯೋತಿರ್ಲಿಂಗ. ಮನುಕುಲವನ್ನೇ ಜ್ಯೋತಿರ್ಲಿಂಗ ಮಾಡಲಿಕ್ಕೆ ಹುಟ್ಟಿಕೊಂಡಿರ್ತಕ್ಕಂಥ ಮಠಗಳು. ಜ್ಯೋತಿರ್ಲಿಂಗ ಮಾತಾಡ್ತಾವೆ, ಗುಡೇನ ದೇವರು ಮಾತಾಡ್ದಲ್ಲ, ಅವು ಮನುಷ್ಯ ನಿರ್ಮಿತವಾದಂಥವು. ಎರಡು ಸಿದ್ಧಲಿಂಗೇಶ್ವರ ಒಂದು ಮಾತು ಹೇಳ್ತಾರೆ, ಸುರತರ ವೃಕ್ಷದೊಳಗೆಲ್ಲ, ಪುರುಷ ಪಾಷಾಣದೊಳಗೆಲ್ಲ, ಸುರಧೇನು ಪಶುವಿನಲ್ಲ, ಶಿಷ್ಯನ ಭಾವಕ್ಕೆ ಗುರುವು ನರನಲ್ಲ, ಗುರುವೇ ಪರಮೇಶ್ವರನು ಭಾವಿಸಬಲ್ಲಡೆ, ಆತನೇ ನಿಜ ಶಿಷ್ಯನೆಂಬನಯ್ಯ ಮಹಾಲಿಂಗ ಗುರು ಶಿವಸಿದ್ದೇಶ್ವರ ಪ್ರಭು. ಅಂಥ ಮಠಗಳ ಪೈಕಿ ನಮ್ಮ ಕರ್ನಾಟಕದಲ್ಲಿ 12ನೇ ಶತಮಾನ ಬಸವಾದಿ ಪ್ರಮಥರ ನಂತರವಾಗಿ ಹುಟ್ಟಿಕೊಂಡಿರ್ತಕ್ಕಂಥ ಮಠಗಳಲ್ಲಿ ತುಮಕೂರು ಜಿಲ್ಲೆ ಚಿಕ್ಕತೊಟ್ಲಿ ಗ್ರಾಮದ ಅಡವಿ ಸ್ವಾಮಿ ಮಠ ಅಂತಕ್ಕಂಥ ಒಂದು ಪ್ರತಿಷ್ಠಿತವಾದ ಮಠ ಇದು. ಈ ಪ್ರತಿಷ್ಠಿತವಾದ ಮಠಗಳಿಗೆ ಭಾಳ ವೈಶಿಷ್ಟ್ಯವಂತಂದರೆ ಇದು ಮೂಲ ಕರ್ತೃಗಳು 14-15ನೇ ಶತಮಾನದಲ್ಲಿ ಆಂಧ್ರದಿಂದ ಉರುಕೊಂಡ ಕರಿಬಸವ ಸ್ವಾಮಿಗಳಿಂದ ದೀಕ್ಷೆಯನ್ನು ಪಡೆದು ಹಠಯೋಗ ಸಾಮ್ರಾಜ್ಯವನ್ನು ಸಾಧಿಸ್ತಾ ಚಿಕ್ಕತೊಟ್ಲಿಕೆಯಲ್ಲಿ ಉಳ್ಕೊಂಡು ಅವರು ಎಳ್ನೀರಿನಿಂದ ಶಿವಪೂಜೆ ಮಾಡಿಕೊಂಡು ಆತ್ಮ ಸಾಕ್ಷಾತ್ಕಾರ ಮಾಡಿಕೊಂಡು ಅವರು ತಮ್ಮ 58ನೇ ವಯಸ್ಸಿನಲ್ಲಿ ಅವರು ಜೀವಂತವಾಗಿ ಲಿಂಗೈಕ್ಯರಾದರು. ಎಳ್ನೀರಿನಿಂದ ಸಮಾಧಿ ಕಟ್ಟಿರೋಂಥವನು ಪ್ರತೀತಿ. ಎಲ್ಲಿ ಲೇಖನಗಳಿಲ್ಲ, ಎಲ್ಲಿ ಸಾಕ್ಷಿಗಳಿಲ್ಲ, ಆದರೂ ಜನಗಳಿಗೆ ತಿಳ್ಕೊಬೇಕಾದಂದ್ರೆ ಎಳ್ನೀರಿಂದ ಕಟ್ಟಿದ ಗದ್ದಿಗೆ ಅಂತಕ್ಕಂಥ ವಿಚಾರವನ್ನು ನಾವಿಲ್ಲಿ ತಿಳ್ಕೊಂಡ್ವಿ. ಅಂಥ ಒಂದು ವೈಶಿಷ್ಟ್ಯಪೂರ್ಣವಾದ ವ್ಯವಸ್ಥೆ ನಮ್ಮ ಈ ಮಠದಲ್ಲಿರೋದ್ರಿಂದ ಇದಕ್ಕೆ ಆಗಿನ ಕಾಲದಲ್ಲಿ ಇದಕ್ಕೆ ಓಂಕಾರ ಶ್ರವಣ ಮಠ ಅಂತೂ ಕರಿತಾ ಬಂದರು 15ನೇ ಶತಮಾನದಲ್ಲಿ. ಅವರು ಲಿಂಗೈಕ್ಯರಾದ ಮೇಲೆ ಮತ್ತೆ 50 ವರ್ಷ ಈ ಮಠಕ್ಕೆ ಯಾರೂ ಸ್ವಾಮಿಗಳಿರಲ್ಲ. ಸ್ವಾಮಿಗಳಿದ್ದಂಥ ಕಾಲದಲ್ಲಿ ಬಸವ ಕಲ್ಯಾಣದಿಂದ ಬೀದರ್ದಿಂದ ಬಂದರು ಅಂತಕ್ಕಂಥ ಒಂದು ಪ್ರತೀತಿ ಬರ್ತದೆ. ಅವರು ಹೆಸರು ಶಾಂತ ಬಸವ ಸ್ವಾಮಿಗಳು ಅಂತ ಹೆಸರು. ಆ ಶಾಂತ ಬಸವ ಸ್ವಾಮಿಗಳ ತಾಯಿ ತಂದೆ, ಯಾರೋ ಒಬ್ಬ ಸ್ವಾಮಿ ಆದಮೇಲೆ ತಾಯಿ ತಂದೆ ಹೆಸರು ಹೇಳೋದಲ್ಲ, ಅವ ದೇಶ ಸಂಚಾರ ಮಾಡ್ಕೊಂತ ಸಾಕ್ಷಾತ್ ಬ್ರಹ್ಮಸ್ವರೂಪವಾಗಿ ಬಂದಿರ್ತಾನೆ. ಅವರು ತಲೆಯಿಂದ ಪಾದದವರೆಗೆ ಕೂದಲುಗಳು, ಆ ಕೂದಲವನ್ನೇ ಪೇಟ ಮಾಡಿ ಸುತ್ತರಿಂದ ಜಡೆ ಶಾಂತ ಬಸವ ಸ್ವಾಮಿಗಳನ್ನು ಪ್ರತೀತಿಯಲ್ಲಿ ಬಂತು. ಅವಾಗೇನಾಯಿತು, ಓಂಕಾರ ಶ್ರವಣ ಮಠ ಅನ್ನೋದು ಅಲ್ಲಿ 50 ವರ್ಷದಿಂದ ಓಂಕಾರ ಶ್ರವಣ ಅಂತ ಕರಿತಾಯಿದ್ರು. ಇವರು ಪ್ರಭಾವಿತರಾದರು. ಇವತ್ತು ಚಿಕ್ಕತೊಟ್ಲಿ ಕೆರೆಯ ಸುತ್ತು ವ್ಯಾಪ್ತಿಯಲ್ಲಿ 45 ಹಳ್ಳಿಯಲ್ಲಿ ಜಡೇಸ್ವಾಮಿ ಮಠ ಅಂತ ಕರೆಯುವ ಪ್ರತೀತಿ ಅಷ್ಟು ಅವರು ಪ್ರಸಿದ್ಧಿ ಆಗಿದ್ದರು. ಹಸ್ತ ಮುಟ್ಟಿ ಕೊಟ್ಟರೆ ಎಲ್ಲವೂ ಹಸ್ತಸಿದ್ಧಿ, ನೇತ್ರಸಿದ್ಧಿ, ವಾಣಿಸಿದ್ಧಿ, ಪರುಷಮಣಿ ಅಂತ ಇದ್ದರು. ಹೀಗಾಗಿ ಎಲ್ಲಿ ಹೋಗಿದ್ದೆ, ಜಡೇಸ್ವಾಮಿ ಮಠಕ್ಕೆ ಹೋಗಿದ್ದೆ ಅನ್ನೋದು ಇವತ್ತಿಗೂ ಕೂಡ ಆ ಒಂದು ಪ್ರತೀತಿ ಇದೆ. ಅವರು ಲಿಂಗೈಕ್ಯರಾದ ಮೇಲೆ ಮತ್ತೆ ಮಠ 50 ವರ್ಷ ಗ್ಯಾಪ್ ಇರ್ತೈತಿ, ಯಾರೂ ಇಲ್ಲ, ಬರೀ ಖಾಲಿ ಮಠವೇ. ಯಾವುದೂ ಇದು ಮರಗಳು ಬಿಟ್ಟರೆ ಬಯಲು ಬಿಟ್ಟರೆ ಎಂಥದ್ದು ಇರಲಿಲ್ಲ ಇವಾಗ. ಆ ನಂತರ 1860ನೇ ಇಸ್ವಿ ನಂತರ 50ನೇ ಇಸ್ವಿ ನಂತರ ಉತ್ತರ ಕರ್ನಾಟಕದಿಂದ ಅಂಕಲಿಗೆ ಭಾಗದಿಂದ ಬಂದು ಕೂಡಲ ಗ್ರಾಮದಲ್ಲಿ ನೆಲೆಸಿ, ಕೂಡಲದಿಂದ ಗುಬ್ಬಿ ಪಟ್ಟಣಕ್ಕೆ ಬಂದು ಗೋಸಲ ಚನ್ನಬಸವೇಶ್ವರ ಗದ್ದಿಗೆ ಪರಿವರ್ತನೆ ಮಾಡಿ ಬೆಳ್ಳಿ ಪಲ್ಲಕ್ಕಿ ಮಾಡಿಸಿ ಕೆರೆಯ ತೊರೆಯಲ್ಲಿ ತೊರೆಮಠ ಕಟ್ಟಿ ತಪಸ್ಸು ಮಾಡ್ತಾ ಸಿದ್ಧಗಂಗೆಗೆ ಬರ್ತಾರೆ. ಸಿದ್ಧಗಂಗೆಗೆ ಬಂದು ಅಲ್ಲಿ ಸಿದ್ಧಗಂಗೆಯಲ್ಲಿ ಬಂದು ಕೆಳಗೆ ದಾಸೋಹ ಮಠ ಸ್ಥಾಪನೆ ಮಾಡಿ ಬೆಂಕಿ ಆರ್ದಂಗೆ ದಾಸೋಹ ಒಲೆ ಹೊತ್ತಿಸಿ ಈ ಬೆಂಕಿ ಆದ ನಿತ್ಯ ದಾಸೋಹ ನಡೀಲಿ ವಿದ್ಯಾಕೇಂದ್ರವಾಗಲಿ ಅಂತ ಆಶೀರ್ವಾದ ಮಾಡಿ 1860ನೇ ಇಸ್ವಿ ನಂತರ ಇಲ್ಲಿ ಒಂದು ವಿದ್ಯಾಸಂಸ್ಥೆ ಮಾಡಿ ಆಗಿನ ಕಾಲದಲ್ಲಿ 50 ವಿದ್ಯಾರ್ಥಿಗಳಿಗೆ ಯಾವ ಜಾತಿಗೂ ಎಲ್ಲ ಜಾತಿಯ ಜನಾಂಗ ಮನುಕುಲವನ್ನು ಸ್ವೀಕರಿಸಿ ಅಲ್ಲಿ ದಾಸೋಹ ಮಠ ಕಟ್ಟಿ ಅಂದು ಹಾಕಿದ ಬೆಂಕಿ ಎಂದೂ ಒಲಿ ಬೆಂಕಿ ಆರ್ದಂಗೆ ದಾಸೋಹ ನಡೀಲಿ ಅಂತ ಹಾಕಿದ ಅಕ್ಷಯ ಹಸ್ತ ಅವತ್ತು ಹಾಕಿದ ಬೆಂಕಿ ಇವತ್ತು ಆದಂಗೆ
ನೂರಾರು ವರ್ಷಗಳಿಂದ ನಡೀತದೆ. ಅದು ಪ್ರತ್ಯಕ್ಷವಾಗಿ ಈಗ ಅದು ಶಿವಕುಮಾರ ಸ್ವಾಮಿ ಮುಖೇನವಾಗಿ ಆ ಸಿದ್ಧಗಂಗೆ ಅಡವಿ ಸ್ವಾಮಿಗಳಿಂದ ವಿದ್ಯಾಸಮಿತಿ ಒಳ್ಳೆಯ ದಾಸೋಹ ನಡೀತು. ನಂತರ ಉದ್ದಾನ ಸ್ವಾಮಿ ಶಿಷ್ಯರನ್ನ ಮಾಡಿಕೊಂಡ್ರು. ಉದ್ದಾನ ಸ್ವಾಮಿ ಶಿವಕುಮಾರ ಸ್ವಾಮಿ ಶಿಷ್ಯರನ್ನ ಮಾಡಿಕೊಂಡು ಆ ಮಠ ಅವ್ರಿಗೆ ಬಿಟ್ಕೊಂಡು ಇಲ್ಲಿ ತೊಟ್ಲಿಕೆರೆಗೆ ಯಾವ ರೂಪದಲ್ಲಿ ಮತ್ತೆ ಬರ್ತಾರೆ. ತೊಟ್ಲಿಕೆರೆ ಬಂದು ಯೋಗ ತಪೋಭೂಮಿ ಮಾಡ್ಕೊತಾರೆ. ಇಲ್ಲಿ ಯಾವ ಏನೂ ಬೆಳೆಸೋಕ್ಕೆ ಹೋಗಲ್ಲ. ತಮ್ಮ ಆಧ್ಯಾತ್ಮದ ಸಾಕ್ಷಾತ್ಕಾರಕ್ಕೆ ಒಂದು ಸಣ್ಣ ಒಂದು ಮಠ, ಅಲ್ಲೇ ಒಳಗಡೆ ಒಂದು ಬಾವಿ, ಮೊದಲಿಂದ ಈಗೇನಿಲ್ಲ ಬಾವಿ, ಅಲ್ಲೇ ಅಡುಗೆ ಮನೆ, ತಮಗೆ ಎಷ್ಟು ಬೇಕಷ್ಟು ಮಾಡಿಕೊಂಡು ಅಲ್ಲೇ ಶಿವಪೂಜೆ ಮಾಡ್ಕೊತಿರೋಂಥ ಕಾಲದಲ್ಲಿ ಕೊನೆಗೆ ಅದಕ್ಕೆ ಲಿಂಗೈಕ್ಯರಾದ ಏನೇನೋ ಕತೆ ಹೇಳ್ತಾರೆ. ಒಬ್ಬೊಬ್ರು ಒಂದೊಂದು ನಮೂನೆ ಹೇಳ್ತಾರೆ. ಅವರು ಸಿದ್ಧಗಂಗೆ ಲಿಂಗೈಕ್ಯರಾದರು. ಅವರು ಕತ್ತು ಬಲಕ್ಕೆ ಬಿದ್ದರೆ ತೊಟ್ಲಿಕೆರೆಗೆ ಹೋಗ್ಬೇಕು, ಎಡಕ್ಕೆ ಬಿದ್ದರೆ ಗುಬ್ಬಿಗೆ ಹೋಗ್ಬೇಕು, ಎಲ್ಲಿ ಬಿಡಿದ್ರೆ ಸಿದ್ಧಗಂಗೆಗೆ ಸಮಾಧಿ ಮಾಡ್ಬೇಕು ಅಂತ ಕೆಲವು ಜನ ಹೇಳ್ತಾರೆ. ಇಲ್ಲಿ ತೊಟ್ಲಿಕೆರೆ ಜನ ಏನು ಹೇಳ್ತಾರೆ ಅಂದರೆ, ಅವರು ಇಲ್ಲಿ ಬಸವಪುರ ಹೇಳ್ತಾಯಿದ್ರು. ಮುಗ್ಧ ಸಂಘೇನ ಕತೆ ಬಂದಾಗ ನೆನೆಸ್ಕೊಂತ ಬಂದು ಅವರು ಕತೆ ಕೇಳ್ಕೊಂಬಂದು ಇಲ್ಲೇ ಲಿಂಗೈಕ್ಯರಾದರು ಅಂತಕ್ಕಂಥ ಕಥೆನೂ ಹೇಳ್ತಾರೆ. ಇನ್ನು ಗುಬ್ಬಿ ಕಡೆ ಜನ ತೊಟ್ಲಿಕೆರೆ ಸ್ವಾಮಿಗಳು ಇಲ್ಲಿ ಸಂಚಾರಕ್ಕೆ ಹೋದಾಗ ನಾವು ಲಿಂಗೈಕ್ಯರಾದಾಗ ಗುಬ್ಬಿ ಮಠಕ್ಕೆ ತೊಗೊಂಡೋದ್ರೆ ಸೇವಾ ಮರಿ ತೊಗೊಂಬಂದು ಇಲ್ಲಿ ತೊಟ್ಲಿಕೆರೆ ಮೋಸದಿಂದ ಒಂದು ಸಮಾಜ ಮಾಡಿ ಅಂತ 3 ಥರ 3 ವಿಚಾರ ಮಾಡ್ತಾರೆ. ಐಕ್ಯ ವಿಚಾರ ಬಿಡೋಣ. ಅವ್ರು ಲಿಂಗೈಕ್ಯರಾಗಂಥ ಸನ್ನಿವೇಶದಲ್ಲಿ ಭಕ್ತರು ಕೇಳ್ತಾರೆ, ಎಲ್ಲರೂ ಕೊಡಿ ಸ್ವಾಮಿ ಸಿದ್ಧಗಂಗೆಯಲ್ಲಿ ಹೆಂಗೆ ಶಾಶ್ವತ ಕುರು ಕೊಟ್ರಿ, ನಮಗೊಂದು ಕೊಡಿ ಅಂತ ಕೇಳಿದಾಗ ಆ ಬರ್ಡಾಗಿರ್ತಕ್ಕಂಥ ಮಾವಿನ ಗಿಡಕ್ಕೆ ಹಸ್ತ ಬಿಡ್ತಾರೆ. ಆ ಬರ್ಡಿರ್ತಕ್ಕಂಥ ಮಾವಿನ ಮರ ಚಿಗಿದು ಆ ಫಲ ಬರ್ತದೆ. ಇಲ್ಲಿ ಆ ಫಲ ಯಾವಾಗಲೂ ಇತ್ತು ಅಂದರೆ ನನ್ನ ಆತ್ಮ ಇಲ್ಲಿರ್ತದೆ, ಫಲ ಇಲ್ಲಾಂದ್ರೆ ನನ್ನ ಆತ್ಮ ಸಿದ್ಧಗಂಗೆಯಲ್ಲಿ ಗುಬ್ಬಿಯಲ್ಲಿ ಇರ್ತೈತೆ ಅಂತ ಅಪ್ಪಣೆ ಮಾಡಿದ್ದಕ್ಕೋಸ್ಕರವಾಗಿ ಅವತ್ತಿನಿಂದ ಹಿಡ್ಕೊಂಡು ಇವತ್ತಿನವರೆಗೂ ಅವರು ಲಿಂಗೈಕ್ಯರಾದದ್ದು 1901 ಅಂತ ಹೇಳ್ತಾರೆ. ಕಾರ್ತಿಕ್ ಮಾಸ ಶುದ್ಧ ದಶಮಿ ಅಂತ. ಇನ್ನು ಕೆಲ ಕಡೆ 1900 ಅಂತ ವಿಚಾರ ಬರ್ತೈತಿ. ಅವ್ರು ಲಿಂಗೈಕ್ಯರಾಗಿ 118 ವರ್ಷ ಆಯಿತು. ಈ ಮಠದ ಉತ್ತರಾಧಿಕಾರಿ ಅಟವಿ ಸಿದ್ಧಲಿಂಗ ಸ್ವಾಮಿ ಅಂತ ತುಮಕೂರಿನ ಮಂಡಿ ವರ್ತಕರ ಪೈಕಿ ಒಬ್ಬರು ಮುರುಡಪ್ಪನವ್ರ ಮಕ್ಕಳವರು. ಅವ್ರಿಗೆ ಮಕ್ಕಳಿರೋದ ಕಾರಣ ಆಶೀರ್ವಾದ ಮಾಡೋಕ್ಕೆ ಮೊದಲೇ ಮಗುವನ್ನು ನನಗೆ ಕೊಡಪ್ಪ ಅಂದಾಗ ಆ ಮಗುವನ್ನೇ ಈ ಮಠದ ಅಧಿಕಾರಿ ಮಾಡ್ಕೊಳ್ತಾರೆ. ಆ ನಂತರ ಅವ್ರ ಸ್ವಾಮಿಗಳು ಲಿಂಗೈಕ್ಯರಾಕ ಯಾವುದು 1950ನೇ ಇಸ್ವಿ ಲಿಂಗೈಕ್ಯರಾಗ. ಇವತ್ತಿಗೆ 69ನೇ ವಯಸ್ಸು ಅವ್ರ ಲಿಂಗೈಕ್ಯರಾಗಿ. ಅವ್ರ ಲಿಂಗೈಕ್ಯರಾಗಿ ಅವರು 50ನೇ ಇಸ್ವಿ ಲಿಂಗೈಕ್ಯರಾಗ ಈ ಮಠಕ್ಕೆ 4 ಜನ ಆಯಿತು. ಓಂಕಾರ ಸ್ವಾಮಿ ಪ್ರಥಮ ಗುರುಗಳು, 2ನೇದು ಜಡೇಶಾಂತ ಬಸವ ಸ್ವಾಮಿಗಳು, 3ನೇದು ಅಟವಿ ಮಹಾಶಿವಿಗಳು, 4ನೇದು ಅಟವಿ ಸಿದ್ಧಲಿಂಗ ಸ್ವಾಮಿಗಳು. ಅವರು 50ನೇ ಇಸ್ವಿಗೆ ಆದಮೇಲೆ ಮುಂದೆ 50 ವರ್ಷದಲ್ಲಿ ಯಾರೂ ಇರೋದಲ್ಲ. ಈ ಮಠ ಭಕ್ತಾದಿಗಳನ್ನೇ ವರ್ಷ ಸಂಕ್ರಾಂತಿ ಜಾತ್ರೆ ಮಾಡ್ಕೊಂಡು ನಡ್ಸ್ಕೊಂತ ಹೋಗಿದ್ದು. ಏನೇನು ಇರಲಿಲ್ಲ. 4 ಗದ್ದಿಗೆ ಬಿಟ್ಟು ಅಲ್ಲೊಂದು ಕಲ್ಯಾಣಿ, ಅಡವಿ ಸ್ವಾಮಿಗಳು ತಮ್ಮ ಪೂಜೆಗಾಗಿ ಸಣ್ಣದೊಂದು ಕಲ್ಯಾಣಿ, ಈಗ ಬಾವಿ ನೀವು ನೋಡ್ಕೊಂಬಂದ್ರಲ್ಲ ಆ ಕಲ್ಯಾಣಿಯನ್ನು ಕಟ್ಕೊತಾರೆ. 50 ವರ್ಷ ಯಾರು ಸ್ವಾಮಿ ಕಾರಣಕ್ಕೆ ಒಂದು ಸಣ್ಣ ಕಮಿಟಿ ಮಾಡ್ಕೊಂಡಿರ್ತಾರೆ. ಆ ಕಮಿಟಿ ಒಳಗೆ ಕೆಸ್ತೂರಿನವರು ಅಕ್ಕಪಕ್ಕದ ಮಾಡ್ಕೊಂಡಾಗ ನಮ್ಮ ಕೆಸ್ತೂರಿನ ಈ ಶರಣ ದಂಪತಿಗಳು ಇಲ್ಲಿ ನಮ್ಮ ಮಠದಾಗ ಅದರಿಗೆ ಅವರು ಸ್ವಪ್ನದಲ್ಲಿ ಅಡವಿ ಸ್ವಾಮಿಗಳು ಮಠ ಕ್ಷೇತ್ರ 50 ವರ್ಷದಲ್ಲಿ 50 ಜನ ಸ್ವಾಮಿಗಳು ಬಿಟ್ಬಿಟ್ಟು ಹೋಗ್ತಾರೆ. ಯಾರು ಗಟ್ಟಿಯಾಗಿ ನಿಂತ್ಕೊಂಡಿಲ್ಲ. ಇಲ್ಲಿ ಅಡವಿ ಸ್ವಾಮಿ ಭಕ್ತ ಸ್ವಪ್ನದಲ್ಲಿ ಚಿಕ್ಕ ತೊಟ್ಲಿಕೆರೆ ಸ್ವಾಮಿ ಈ ಮಠ ಬೆಳಿಬೇಕನ್ನಂಗಿದ್ರೆ ಕಾರವಾರ ಜಿಲ್ಲಾ ಶಿರ್ಸಿ ಬಣ್ಣದ ಮಠದ ಸ್ವಾಮಿಗಳು ಈ ಹಿಂದೆ 2 ವರ್ಷ ಬಂದು ಬಿಟ್ಟು ಹೋಗಿದ್ದಾರೆ. ಅವರೇ ಸಮಗ್ರ ಸಮಾಜ ಸ್ಪಂದಿಸಿದ ಶಕ್ತಿ ಇರೋದ್ರಿಂದ ಅವ್ರನ್ನ ಕರ್ಕೊಂಬಂದ್ರಿ ಮಠ ಬೆಳಿತೈತೆ ಅಂತೇಳಿ ನನ್ನ 1998ನೇ ಇಸ್ವಿ ಕಾರವಾರ ಜಿಲ್ಲಾ ಶಿರ್ಸಿಯಿಂದ ಈ ಮಠಕ್ಕೆ ಕರ್ಕೊಂಬಂದು ನನಗೆ ಈ ಮಠದ 5ನೇ ಪೀಠಾಧಿಪತಿಗಳನ್ನಾಗಿ ಅಧಿಕಾರ ಕೊಟ್ಟರು. 2000ನೇ ಇಸ್ವಿ ಫೆಬ್ರವರಿ 14ನೇ ತಾರೀಕಿಗೆ ಈ ಮಠದ ಅಧಿಕಾರವನ್ನು ಸಂಪೂರ್ಣವಾಗಿ ಪಟ್ಟಾಧಿಕಾರಿಗೆ ಮಠ ವಹಿಸ್ಕೊಂಡ್ವಿ. ಏನೂ ಇರಲಿಲ್ಲ. ಕಲ್ಯಾಣಿ, 4 ಗದ್ದಿಗೆ, ಅದೊಂದು ದನಕಟ್ಟ ಕೊಟ್ಟಿಗೆ ಮನೆ ಬಿಟ್ಟರೆ ಇನ್ನೊಂದು ಸಣ್ಣ ಬಾವಿ, ಇಷ್ಟು ಬಿಟ್ಟರೆ ಏನೇನೂ ಇರಲಿಲ್ಲ. ನಾವು ಕೂಡ ಬಯಲೊಳಗೇ ಅನ್ನ ಮಾಡ್ಕೊಂಡು ಊಟ ಮಾಡ್ಕೊಂಡು ಬಯಲೊಳಗೆ ಮಲಗಬೇಕಂತ ಒಂದು ವ್ಯವಸ್ಥೆ ಇತ್ತು. ಆವಾಗ 2000ನೇ ಇಸ್ವಿ ನಾವು ಮಠ ಅಧಿಕಾರ ತಗೊಂಡ್ಮೇಲೆ ಸಮಗ್ರ ಮಠದ ಬೆಳವಣಿಗೆಗೆ ಭಕ್ತರು ನಮಗೆಲ್ಲ ಒಳ್ಳೆ ಚಪ್ಪಾಳಿ ಹೊಡೆದಂಗೆ ಭಕ್ತ ಸಹಕಾರ ಚೆನ್ನಾಗಿ ಬಂತು. ಈ ಮಠಕ್ಕೆ ಓಂಕಾರ ಸ್ವಾಮಿ ಮಠ ಅಂತೂ ರೂಢಿ ಬಂತು, ಜಡೇಶ್ವರ ಮಠ ಬಂತು. ಅಡವಿ ಸ್ವಾಮಿಗಳು ಯಾವಾಗ ಪ್ರಭಾವಿತರಾದರೂ ಅಡವಿ ಸ್ವಾಮಿ ಮಠ ಅನ್ನೋದು ನಮ್ಮ ಟೌನ್ನಲ್ಲಿ ತುಮಕೂರು ನಗರ ಸಿದ್ಧಗಂಗಾ ಭಾಗದ ಗುಬ್ಬಿ ಕಡೆಗೆಲ್ಲ ಅಡವಿ ಸ್ವಾಮಿ ಮಠ ಅಂತ ಒಂದೇ ಮಠಕ್ಕೆ 3 ಹೆಸರು ಬಂದಿರತಕ್ಕಂಥ ಅವ್ರವ್ರ ವ್ಯಕ್ತಿಯ ಪ್ರಭುತ್ವದಿಂದ ಬೆಳ್ಕೊಂತ ಬಂತು. ನಾವು ಬಂದ ಮೇಲೆ ಈ ಮಠ ಹೆಂಗೆ ಬೆಳೆಸ್ಬೇಕಂತೇಳಿ 101 ಜನ ಸ್ವಾಮಿ ಕರೆಸಿ ಸಾಮೂಹಿಕ ಪೂಜೆ ಮಾಡಿಸ್ತೀವಿ. ಆ ಪೂಜೆ ಮಾಡಿಸ್ತಾ ದಿನೇ ದಿನೇ ಮಠ ಅವ್ರ ಸ್ವಾಮಿ ಸ್ಪರ್ಶದಿಂದ ಮಠ ಬೆಳ್ಕೊತ ಹಾಸ್ಟೆಲ್ ಆಯಿತು. ಈ 100 ವಿದ್ಯಾರ್ಥಿಗಳು, 40-50 ಗೋಶಾಲೆಗಳು, ಆ ಗೋಶ ಮತ್ತು ಈ ಗೆಸ್ಟ್ ಹೌಸು ಎಲ್ಲ ಭಕ್ತಾದಿಗಳು. ಸರ್ಕಾರದ ಅನುದಾನಕ್ಕಿಂತಲೂ ಸರ್ಕಾರದವ್ರು ಕೆಲವೊಂದು ಅದೊಂದು 4-8 ಕೋಟಿ, ಇದೊಂದು 50 ಲಕ್ಷದ ರೋಡ್ ಮಾಡಿಸಿರ್ತೀವಿ, 50 ಯಾತ್ರೆ ನಿವಾಸ ಎಲ್ಲ ಸ್ವಲ್ಪ ಕೊಟ್ಟರು ಕೂಡ ಸರ್ಕಾರ 1-1.5 ಕೋಟಿ ರೂಪಾಯಿ ಕೊಟ್ಟೈತೆ ಅಂದರೂ ಕೂಡ 20 ಕೋಟಿ ರೂಪಾಯಿ ಬಿಲ್ಡಿಂಗ್ ಈ ಮಠದಲ್ಲಿ ಬೆಳೀತು. ಒಂದು ಯಾತ್ರೆ ನಿವಾಸ ಆಯಿತು, ಒಂದು ಗೆಸ್ಟ್ ಹೌಸ್ ಆಯಿತು, ಮಂಗಲ ಕಾರ್ಯಾಲಯ ಅಂದರೆ ಮಂಗಲ ಕಾರ್ಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಆಗಿದೆ. ಈ ಗೋಶಾಲೆ ಮುಖ್ಯವಾಗಿ ನಾವು ವಿಭೂತಿ ಅಂದರೆ ಮನುಷ್ಯನಿಗೆ ಧರ್ಮದಲ್ಲಿ ಅಷ್ಟಾವರಣದಲ್ಲಿ ಯಾವ್ದು ಶಾಲೆ ಕಾಲೇಜ್ ಎಲ್ಲರೂ ಮಾಡ್ಬೋದು, ವಿಭೂತಿ ಒರಿಜಿನಲ್ಸ್ ಎಲ್ಲಿ ಸಿಗೋದಿಲ್ಲ. ಅಲ್ಲಿ ಗೋಶಾಲೆಯಿಂದ ಬರಬೇಕಾಗಿರ್ತಕ್ಕಂಥ ಮಾಡಿದ್ವಿ. 2 ವರ್ಷ ಚೆನ್ನಾಗಿ ಮಾಡ್ಕೊಂಡ್ವಿ, ಒಳ್ಳೆ ಹೆಸರು ಬಂತು. ಮುಂದೆ ಲೇಬರ್ ಪ್ರಾಬ್ಲಮಿಂದ ಅಲ್ಲಿ ನಿಲ್ಲಿಸ್ತೀವಿ. ಈಗ ಅದು 100 ಹಸುಗಳು ಹೋಗಿ ಬರೀ ಒಂದು 30-40 ಹಸುಗಳಿವೆ. ಅವಕ್ಕೀಗ ಬರಗಾಲ, 3 ವರ್ಷದಿಂದ ಬರಗಾಲ, ಮೇವಿಲ್ಲ, ನೀರಿಲ್ಲ, ತುಂಬ ಸೋತ್ಕೊಂಡು ಹೋಗಿದ್ದಾವೆ. ಆದರೂ ಕೂಡ ಇನ್ನು ಕೊಟ್ಬಿಟ್ರೆ ಕಷಾಯಕ್ಕೆ ಹೋಗಿ ಕೊಂದು ತಿಂದುಬಿಡ್ತಾರೆ. ಆ ಚಿತ್ರ ವಿಷಯ ನೋಡಬಾರ್ದು.
ಇಲ್ಲೇ ಕಷ್ಟಪಟ್ಟು ನಾವು ಹಾಕಿ ಸಾಕೋಣ ಅಂತೇಳಿ ಅವಕ್ಕೆ ರಾಗಿ ಆಮ್ಲಿನೂ ಮೇವು ತಂದು ಸಾಕ್ತಾ ಬಂದಿವಿ. ಮುಂದೆ ಇಲ್ಲಿ ಆಯುರ್ವೇದಕ್ಕೆ ನಿಸರ್ಗ ಚಿಕಿತ್ಸಾ ಒಂದು ವ್ಯವಸ್ಥೆ ಇದೆ ನಮಗೆ. ಮನುಷ್ಯನಿಗೆ ನಿಸರ್ಗದಲ್ಲಿ ಮನುಷ್ಯ ಬದುಕಬೇಕಲ್ಲ, ಇದು ಸಹಜವಾಗಿ ಒಂದು ನಿಸರ್ಗ ಚಿಕಿತ್ಸೆ ಇದೆ. ಈ ಗಾಳಿ ಮೇಲೆ ಕೂತ್ಕೊಂಡ್ರೆ ಎಷ್ಟೋ ರೋಗಗಳು ನಿವಾರಣೆ ಆಗ್ತಾವೆ. ಅದಕ್ಕೊಂದು ಇವತ್ತಿನ ಮಂತ್ರಿಗಳಿಗೆ ನಮ್ಮ ಜಿ ಪರಮೇಶ್ವರನಿಗೆ ಕೇಳ್ಕೊಂಡು ಈ ಮಠಕ್ಕೆ ನಿರಂತರವಾಗಿ ಒಂದು ಯೋಗ, ಆಧ್ಯಾತ್ಮ, ನಿಸರ್ಗ ಶಕ್ತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆ ಈ ಮಠದಲ್ಲಿ ಆಗಬೇಕು ಅಂತೇಳಿ 106 ಹಸುಗಳನ್ನು ಸಾಕಿ ಅದರಿಂದ ಜೀವಾಮೃತ ಮಾಡಿ ಒಂದು ನಿಸರ್ಗದಲ್ಲಿ ಒಂದು ಸಾವಯವ ಕೃಷಿ ಮಾಡಲಿಕ್ಕೆ ಏನು ಬೇಕೋ ಅದನ್ನು ಮಾಡ್ಬೇಕು ಅನ್ನೋ ವ್ಯವಸ್ಥೆ ಇದೆ. ಯಾಕಂದರೆ ನಮ್ಮ ದೇಶದ ಬೆನ್ನೆಲುಬು ರೈತನಿಗೆ ಅನುಕೂಲ ಆಗಂತಕ್ಕದ್ದು ಗೊಬ್ಬರ ಬೀಜಗಳು ಬರಬೇಕು. ಅದು ಸಾವಯವ ಕೃಷಿಯಿಂದ ಜೀವಾಮೃತವಾಗಲಿ, ಎರೆಹುಳದ ಗೊಬ್ಬರಗಳಾಗಲಿ, ಇದು ಗೋವುಗಳ ಮುಖ್ಯ ಮಾಡೋದು. ರೈತನೂ ಬದುಕಬೇಕು, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ನಮ್ಮ ಧರ್ಮ ಚಿಹ್ನೆ ಬದುಕಬೇಕನ್ನೋದು ವಿಭೂತಿ. ಆ ವಿಭೂತಿ ತಯಾರಾಗಿದೆ ಗೋವಿನ ಸಗಣಿಯಿಂದ ಉತ್ಪತ್ತಿ. ಆ ಗೋವಿನ ಉತ್ಪತ್ತಿ ಆಗಬೇಕು ಅನ್ನೋ ವಿಶಾಲವಾದ ವಿಚಾರ ಇಟ್ಕೊಂಡು ಏನೋ ಒಂದು ದೊಡ್ಡ ಬಾಯ್ಲ ಮಾಡ್ಕೊಂಡಿವಿ. ಖರೆ ಈಗ ಅದು ನಿಸರ್ಗದ ಪ್ರಕೃತಿಯಿಂದ ಬರಗಾಲ, ಮಳೆ ಇಲ್ಲ, ನೀರು 18-20 ಬೋರ್ ಹಾಕ್ಸಿರಿ, ಬೋರ್ನ ನೀರಿಲ್ಲ. ಹೀಗಾಗಿ ಅಂಥದ್ರಲ್ಲಿ ಬರೀ ನಾವು ದನಗಳಿಗೆ ಮೇವನ್ನು ಕೊಡ್ತೀವಿ, ಇವತ್ತು ನೀರು ಕೊಡ್ತೀವಿ. ಅಂಥದ್ರಲ್ಲಿ ಗೋವಿಗೆ ಹಸುವಿನ ರಾಗಿ ಅಂಬ್ಲಿ ಮಾಡಿಬಿಟ್ಟು ಗೋವನ್ನು ರಕ್ಷಣೆ ಮಾಡೋ ಸ್ಥಿತಿ ಬಂದಿದೆ. ಮುಂದಾದರೂ ಕೂಡ ಒಂದು ಒಳ್ಳೆಯ ವಿಚಾರದಲ್ಲಿ ನಾವೆಲ್ಲ ಸರ್ಕಾರಿ ಅಧಿಕಾರಿಗಳಿಗೆ ಕೇಳ್ಕೊಂಡಾಗ ಅದು ಮಾಡೋಣ ಅಂತಕ್ಕಂಥ ವಿಚಾರ ನಮ್ಮ ಇವತ್ತಿನ ಡೆಪ್ಯೂಟಿ CM ಆಗಿರ್ತಕ್ಕಂಥ ಪರಮೇಶ್ವರವರು ಅದಕ್ಕೆ ಏನು ಬೇಕಾದ್ರೂ ಮಾಡಿಕೊಡೋಣ ಅಂತಕ್ಕಂಥ ಆಶ್ವಾಸನೆ ಕೊಟ್ಟಿದ್ದಾರೆ. ನಮ್ಮ ಮನಸ್ಸಿಗೆ ಮನುಕುಲವನ್ನು ಉದ್ಧಾರ ಆಗಲಿಕ್ಕೆ ಇವೆಲ್ಲ ಮನುಷ್ಯನಿಗೆ ಬೇಕು ಅಂತಕ್ಕಂಥ ಮಠಗಳು. ಯಾಕಂದ್ರೆ ಬರೀ ಒಂದು ಒನ್ ವೇ ಟ್ರಾಫಿಕ್ ಆಗಿರೋದು, ಪ್ರತಿಯೊಬ್ಬನಿಗೆ ಕಷ್ಟವನ್ನು ಸ್ಪಂದಿಸಿದಾಗ ಒಡೆದ ಮನಸ್ಸನ್ನು ಪರಿವರ್ತನೆ ಮಾಡ್ತಕ್ಕಂಥ ವ್ಯವಸ್ಥೆ ಮಠಗಳು ನಡಿಬೇಕು ಅನ್ನೋ ದೃಷ್ಟಿಯಿಂದ ನಾನು ಇವತ್ತು 5ನೇ ಪೀಠಾಧಿಪತಿಯಾಗಿ, ನಾನು ಕಾರವಾರ ಜಿಲ್ಲೆ ಶಿರ್ಸಿಯಲ್ಲಿ ಒಂದು ಮಠ ಇದೆ, ನನಗೆ ಹಾವೇರಿ ಜಿಲ್ಲೆಯಲ್ಲಿ ಮಠ ಇದೆ, ಬಿಜಾಪುರ ಜಿಲ್ಲೆಯಲ್ಲಿ ಅಪಾರವಾದ ಭಕ್ತ ಸಂಪತ್ತು ಇದೆ, ಒಂದು 16,000 ಶಿಷ್ಯ ಪರಂಪರೆ ಇದೆ. ಹೀಗಾಗಿ ನಾವು ಬರೀ ಕರ್ನಾಟಕಕ್ಕೆ ಬರೀ ತುಮಕೂರು ಜಿಲ್ಲೆಗೆ ಆಗಲಿ, ಕಾರವಾರ ಜಿಲ್ಲೆಗೆ ಆಗಲಿ, ಹಾವೇರಿ ಜಿಲ್ಲೆಗೆ ಸೀಮಿತವಾದ ಮನುಷ್ಯನಾಗಿದೆ. ನಾವು ಕರ್ನಾಟಕದಲ್ಲಿ ಒಂದು ಕಾಲದಲ್ಲಿ ಹಳ್ಳಿಗೆ ಏಕರಾತ್ರಿ ಪಟ್ಟಣಕ್ಕೆ ಪಂಚರ ಅಂತ ಶರಣರು ಸಂಚರಿಸಿಕೊಡ್ತಕ್ಕಂಥ ಧರ್ಮ ಪ್ರಚಾರವೇ ನನ್ನ ಜೀವನದ ಗುರಿಯಾಗಿದ್ದುಕೊಂಡು ನಮ್ಮ ಪ್ರವಚನದ ಸಾಧನೆಯಿಂದನೇ ಇವತ್ತು ನನ್ನ ಕೈಯಲ್ಲಿ ಸುಮಾರು ಒಂದು 1000 ಜನ ಪುರೋಹಿತರು ತಯಾರಾಗಿ ಹೋಗಿದ್ದಾರೆ. ಒಂದು 15-20 ಜನ ನನ್ನ ಕೈಯಾಗಿ ಕಲಿತು ಸ್ವಾಮಿಗಳಾಗಿ ಹೋಗಿದ್ದಾರೆ. ದೊಡ್ಡ ದೊಡ್ಡ ಮಠಕ್ಕೆ ಸ್ವಾಮಿಗಳಾಗಿ ಅವ್ರು ನಮ್ಗಿಂತ ಜೋರಾಗಿ ಮಠ ಬೆಳೆಸ್ತಾ ಬಂದ್ದಾರೆ. ಅನೇಕ ನಿಮ್ಮ ಕೃಷಿಕರು, ಬಡ ಕುಟುಂಬದವರು ಕೂಡ ಸುಮಾರು 2,000-3,000 ಜನರಿಗೆ ಎಲ್ಲ ಜಾತಿಯವರಿಗೂ ಮದುವೆ ಮಾಡಿ ಎಲ್ಲ ತಾಳಿ ವಸ್ತು ಊಟ ಕೊಟ್ಟು ಉದ್ಧಾರ ಮಾಡಿದ್ದೇವೆ. ನಮ್ಮಲ್ಲಿ ಸುಮಾರು ಒಂದು 15-20 ಈ ಮಹಮ್ಮದಿ ಮುಸಲ್ಮಾನ್ ಹುಡುಗರು ಕಣ್ಣಿಲ್ದವ್ರು ನಮ್ಮ ಮಠದಲ್ಲಿ ಬಂದಾಗ ಸಂಗೀತ ಸಾಹಿತ್ಯ ಕಲಿಸಿ ಆಕಾಶವಾಣಿ ಕಲಾವಿದರಾಗಿ ಇವತ್ತು ಆದರ್ಶವಾಗಿ ಆ ಶಿವಮೊಗ್ಗದ ದೊಡ್ಡ ಮನೆ ಕಟ್ಸ್ಕೊಂಡು ಕಾಂಪ್ಲೆಕ್ಸ್ ಕಟ್ಸ್ಕೊಂಡು ಜೀವನ ಇದ್ದಾರೆ. ಇವತ್ತು ಹೇಳ್ತಾರೆ ಭಾಳ ನಮ್ಮ ಧರ್ಮದ ಬಗ್ಗೆ. ನಾನು ಜನ್ಮದಲ್ಲಿ ಸಾವನಾಗಿದ್ರು ಕೂಡ ನನಗನ್ನೂ ಅರಿವು ಆಶ್ರಯ ಕೊಟ್ಟು ನನ್ನ ಬದುಕಿಗೆ ಬಣ್ಣ ಕೊಟ್ಟದ್ದು ನಮ್ಮ ಶಿರ್ಸಿ ಗುರುಗಳು ಅಂತಕ್ಕಂಥ ಭಾವನೆ ಅವರಲ್ಲಿ, ಅವ್ರ ಹೃದಯದಲ್ಲಿ ಕೂತ್ಕೊಂಡಿದೆ. ನಾವು ಬರೇ ಒಂದು ಜಾತಿಗೆ ಸೀಮಿತವಾಗಿದೆ, ಎಲ್ಲರನ್ನೂ ಅಪ್ಪಿಕೊಳ್ತಕ್ಕಂಥ ವಿಶಾಲ ಹೃದಯದಿಂದ ಈ ಕ್ಷೇತ್ರ ನಮ್ಮ ಮಠಕ್ಕೆ, ತೊಟ್ಲಿಕೆರೆ ಮಠಕ್ಕೆ ಬರೀ ಲಿಂಗಾಯತರ ಧರ್ಮ ತಿಳ್ಕೊಬೇಡ್ರಿ, ಎಲ್ಲ ಧರ್ಮೀಯರು ಈ ಮಠಕ್ಕೆ ನಡ್ಕೊಂತಾರೆ. ಒಂದು ಹೊಸ ಹಾಲು ಕರೆದ್ರು ಕೂಡ ಮೊದಲೇ ಗಿಣ್ಣ ಮಠಕ್ಕೆ ಕೊಡ್ತಾರೆ, ಒಂದು ತರಕಾರಿ ಬೆಳೆದ್ರು ಮಠಕ್ಕೆ ದೇವ್ರಿಗೆ ಕೊಡ್ತಾರೆ, ಏನು ಬೆಳೆದ್ರು ಕೂಡ ಮಠಕ್ಕೆ ತಾವು ಸರ್ವ ಆಸ್ತಿಯನ್ನು ಕೊಟ್ಟು ಇಷ್ಟೆಲ್ಲ ಮಠ ಬಿಡಿಸ್ಲಿಕ್ಕೆ ನಾನೇನು ಮಾಡೋಕ್ಕಾಗೋದಲ್ಲ. ಭಕ್ತಾದಿಗಳು ಒಬ್ಬೊಬ್ಬರೇ ಒಂದು ರೂಮ್ ಕಳಿಸ್ಕೊಟ್ರೆ ಯಾತ್ರಾ ನಿವಾಸ ಆಗಿದೆ. ಇದಕ್ಕೆ ಒಂದೇ ಕೈಲಿ ಚಪ್ಪಾಳೆ ಆಗೋದಿಲ್ಲ. ಭಕ್ತ ಅನ್ನೋದೊಂದು ಕೈ, ಗುರುವಿನ ಕ್ರಿಯಾ ಅನ್ನೋದು ಕೈ, ಎರಡೂ ಕೈ ಕೂಡ ಚಪ್ಪಾಳೆಯಾಗಿ ದೇಶವನ್ನು ಬೆಳೆಸ್ತಕ್ಕಂಥ, ಸಮಾಜವನ್ನು ಬೆಳೆಸ್ತಕ್ಕಂಥ ವಿಶಾಲ ಶಕ್ತಿ ಈ ಮಠದಲ್ಲಿ ಬಂದು ನಾವು ಕೇವಲ 20 ವರ್ಷಗಳಲ್ಲಿ 98ರಲ್ಲಿ ಬಂದ್ವಿ, 2000 ಇಸ್ವಿ ಅಧಿಕಾರ ತಗೊಂಡ್ವಿ. ಈ 18-20 ವರ್ಷಗಳಲ್ಲಿ ಇಷ್ಟೆಲ್ಲ ಕ್ಷೇತ್ರ ಬೆಳೀಲಿಕ್ಕೆ ಈ ಕ್ಷೇತ್ರ ಅದ್ಭುತವಾದ ಭಕ್ತರ ಭಕ್ತಿ ಭಾವನೆ. ನಮ್ಮ ಶಿರ್ಸಿ ಮಠ ಅದೊಂದು ಬಾಡಿಗೆ ಮನೆ ಬರ್ತಕ್ಕಂಥದ್ದು ಹೊರತು ಅಲ್ಲೇನು ನಾವು ಹೆಚ್ಚು ಬೆಳೆಸೋಕ್ಕೆ, ಅಲ್ಲಿ ಸೊಸೈಟಿ ಮಾಡಿ ಬ್ಯಾಂಕ್ ಮಾಡ್ಕೊಂಡು ಎಷ್ಟು ಬಿಟ್ಟರೆ ಅಲ್ಲಿ ಏನೂ ಸಾಮಾಜಿಕವಾಗಿ ಮಾಡಲಿಕ್ಕೆ ಅನುಕೂಲತೆ ಆಗಿಲ್ಲ. ಆದರೆ ಹಂದಿನೂರು ಮಠದಲ್ಲಿ ಸಾಮೂಹಿಕ ಮದುವೆ ಮಾಡ್ತೀವಿ ಎಲ್ಲ ಜಾತಿಯವರು, ಅದೊಂದು ವಿಶೇಷ ಇರ್ತದೆ. ಅದು ಫೆಬ್ರವರಿ 12-13 ಕಟ್ಕೊಂಡ್ವಿ. ಇದು ಮಾತ್ರ ತಿಂಗಳೂ ಇಷ್ಟೆಲ್ಲಕ್ಕೆ ಮಾಡ್ತೀವಿ ನಾವು. ಪ್ರತಿ ತಿಂಗಳ ಹುಣ್ಣಿಮೆ ದಿವಸ ಬೆಳಗ್ಗೆ 6 ಗಂಟೆಯಿಂದ 12-1 ಗಂಟೆ ತನಕ ಸ್ವಲ್ಪ ಧರ್ಮದ ಬಗ್ಗೆ ಹಂಚ್ಕೊಳ್ಳಿಕ್ಕೆ ಒಂದೊಂದು ವ್ಯವಸ್ಥೆ ಮಾಡ್ತೀವಿ. ಕೆಲವು ಬರೀ ಕೆಲವು ನಮ್ಮ ಸಿದ್ಧಾಂತ ಒಪ್ಪಿಡ್ತಕ್ಕಂಥವ್ರು ಇದ್ರೆ ಮಾತ್ರ ಈ ಸಮಾರಂಭ ಕರೆಸ್ತೀನಿ. ಏನೇನಾದ್ರು ಅಂತ ತಿಳಿದಾಗ ಹೇಳ್ತಾರೆ ಅಂದ್ಕೊಂಡು ಇದ್ದ ಮನಸ್ಸಿಗೆ ಕೆಡಿಸಿ ಹೋಗ್ಬಿಡ್ತಾರೆ. ಹೀಗಾಗಿ ಹೆಚ್ಚು ಯಾರನ್ನೂ ಕರೆಸೋದು ಕಡಿಮೆ. ಯಾಕಂದರೆ ಇದು ಖರ್ಚು ಭಕ್ತರ ಮೇಲೆ ಹಾಕ್ಬೇಕಲ್ಲ. ಭಕ್ತರಿಗೆ ಜಾಸ್ತಿ ಆಯ್ತಂದ್ರೆ ಭಕ್ತರು ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಆಮೇಲೆ ಕೊಡೋ ದಾನಿಗಳು ಕಡಿಮೆ ಆಗ್ತಾರೆ. ಹೀಗಾಗಿ ಅವ್ರು ಕೊಟ್ಟದ್ರಲ್ಲೇ ಅಷ್ಟಾಗೆ ಮಾಡ್ಕೊಂಡು ಅವ್ರಿಗೆ ಏನು ಸಂಸ್ಕಾರ ಕೊಡಬೇಕು ಕೊಟ್ಟು ಕಳಿಸ್ತಕ್ಕಂಥ ವ್ಯವಸ್ಥೆ ಅವತ್ತಿಂದ ಹಿಡಿದು ಇವತ್ತಿನವರೆಗೂ ದಿನ ಒಂದು ಚೀಲಕ್ಕೆ ಖರ್ಚಾಗ್ತದೆ. ನಾಳೆ ಸಂಕ್ರಾಂತಿಗೆ ಒಂದು 25 ಕ್ವಿಂಟಲ್ಗೆ ಹೋಗ್ತದೆ. ನಿನ್ನೆ ನವಂಬರ್ 23ಕ್ಕೆ ಲಕ್ಷದೀಪೋತ್ಸವ ಅಡವಿ ಶ್ರವಣ ಆರಾಧನೆ ಅಂತ ಮಾಡಿ, ಯಾಕಂದ್ರೆ ಜನ ಸೇರಿಸ್ಲಿಕ್ಕೆ ಅವೆಲ್ಲ ಬೇಕಾಗ್ತದೆ. ಈಗ ಕೆಲವು ಮಂದಿ ಇದೆ ಎಣ್ಣೆ ಅಷ್ಟಾಗಿ ಸುಡ್ತೀವಿ ಇಷ್ಟಾಗಿ ಸುಡ್ತೀವಿ ಅಂತ ಸುಮ್ಮನೆ ಹೇಳ್ಕೊಂತಾರೆ ಅಷ್ಟೇ ಹೊರತು ಏನು ಸುಮ್ಮನೆ ಬಾರ ಹಂಗೆ ಒಂದು ಯಾರೋ ಹಂಗೆ ಬರೋಲ್ಲ. ಹೀಗಾಗಿ ಜನ ಕೊಡೋರಾದ್ರೆ ಉಣ್ಣೋರು ನಾವೇನು ಅದ್ರ ಬಗ್ಗೆ ಮಾಡೋದಿಲ್ಲ.
ವೇಸ್ಟ್ ಅಂತೂ ಯಾವುದೂ ಆಗೋದಿಲ್ಲ. ಯಾವ ರೂಪದಲ್ಲೂ ಒಬ್ರಿಗೆ ಅನುಕೂಲ ಆಗೇ ಆಗ್ತೈತಿ. ಒಬ್ಬ ವ್ಯಾಪಾರಿ ಬದುಕ್ತಾನೆ, ಒಬ್ಬ ಜೀವನ ನೋಡ್ತದೆ, ಸುಮ್ಮನೆ ಹೆಂಗೆ ಏನು ಆಗೋದಿಲ್ಲ ಅಂತಕ್ಕಂದರೆ ಮೊನ್ನೆ 23ಕ್ಕೆ ಸ್ವಾಮಿ ಆರಾಧನೆ ಮಾಡಿದ್ವಿ. ಇನ್ನು ನಾಳೆ ಜನವರಿ 15ಕ್ಕೆ ಉತ್ತರಾಯಣ ಪುಣ್ಯಕಾಲ. ಭಾಳ ಅದ್ಭುತವಾಗಿ ಒಂದು 25,000 ಜನರು ನಿಮ್ಮ ಬರೋಕ್ಕೆ ಸಿಟ್ಟು ದಾರಿ ಸೇರಿಸ ಅಷ್ಟು ಜನ ಬಂದಿರ್ತಾರೆ. ಇದೆಲ್ಲ ಬೆಳೆಸಲಿಕ್ಕೆ ನಮ್ಮ ಹಿಂದಿನ ಗುರುಗಳ ಆಶೀರ್ವಾದ, ಬಸವಾದಿ ಪರಮತರ ಅಂತಃಕರಣ ಇವೆಲ್ಲ ಬೆಳೆಸಲಿಕ್ಕೆ ಒಂದು ನಾಂದಿ ಆಗಿದೆ ಅಂತ ಹೇಳ್ತಾ ಈ ಕ್ಷೇತ್ರದ ವರ್ಣನೆಯನ್ನು ಇವತ್ತು ಈ ಬಸವ ಟಿ ವಿಯವರು ಚಾನಲ್ನವರು ಈ ಬಸವಣ್ಣ ತತ್ವ ವಿಚಾರ ಜೊತೆಗೆ ಆ ಪರಂಪರೆಯನ್ನು ಬಳಿಹಿಡಿದು ಬಂದಿರತಕ್ಕಂಥ ವಿಚಾರಗಳನ್ನು ನೀವೆಲ್ಲ ಪ್ರಚಾರ ತರ್ತಿದ ಮೇಲೆ ಇದೊಂದು ನಿಮ್ಮ ಬಸವ ಟಿ ವಿ ಕೂಡ ನಾವು ಕೃತಜ್ಞತೆ ಸಲ್ಲಿಸಬೇಕಾಗಿದೆ. ಯಾಕಂದರೆ ಇದು ಎಲ್ಲ ಕಡೆ ಕೂಡ ಈ ಪರಂಪರೆ ನಮ್ಮ ಮಠಗಳೇ ನಮ್ಮ ಸಮಾಜದ ಒಂದು ಮೌಲ್ಯಗಳು ಅಂತಕ್ಕಂಥ ವಿಚಾರ. ದೇವಾಲಯಗಳು ಸಮಾಜದ ಮೌಲ್ಯಗಳಲ್ಲ, ಮಠಗಳೇ ಸಮಾಜವನ್ನು ಬೆಳೆಸ್ತಕ್ಕಂಥ ಮೌಲ್ಯಗಳು ಅಂತಕ್ಕಂಥ ವಿಚಾರದಲ್ಲಿ ನಾವು ಇದಕ್ಕೆ ಹೆಚ್ಚಿನ ಕೃತಜ್ಞತೆಗಳನ್ನು ನಮ್ಮ ಶ್ರೀ ಬಸವ ಟಿ ವಿ ಚಾನಲ್ಗೆ ಇನ್ನೂ ಹೆಚ್ಚಿನ ಶಕ್ತಿಯನ್ನು, ಇನ್ನೂ ಅವ್ರಿಗೇನು ಬೇಕಾದ್ರೆ ನಾವು ಕೂಡ ಭಕ್ತರ ಮುಖೇನವಾಗಿ ಅವ್ರಿಗೇನಾದ್ರು ಮೆಂಬರ್ಶಿಪ್ ಆಗಲಿ ಸದಸ್ಯತ್ವ ಮಾಡಲಿಕ್ಕೆ ನಾವು ಅದಕ್ಕೆ ಮುಂದೆಗಾಗಿ ನಾವು ಕೂಡ ಹೆಚ್ಚಿನ ಒಂದು ಆಜೀವ ಸದಸ್ಯಕ್ಕಾಗಲಿ ಪೋಷಕರಿಗೆ ಅವರಿಗೆ ಕೊಟ್ಟು ಆ ಚಾನಲ್ವನ್ನು ಧರ್ಮತತ್ವ ಚಿಂತನೆ ಆಗಿ ಯಾವ ರಾಜಕೀಯ ಕೈಗೊಂಬಾಗದೆ ಯಾವುದೇ ಒಂದು ನೋಡಿ ಅದಕ್ಕೆ ಭಾಳ ಸಂತೋಷಪಟ್ಟೆ. ಯಾವುದೇ ವಾರ್ತೆಗಳೂ ಇಲ್ಲ, ಮಧ್ಯ ಮಧ್ಯದಲ್ಲಿ ಪ್ರಚಾರಗಳಿಲ್ಲ, ಧಾರಾವಾಹಿಗಳಿಲ್ಲ, ಏನೂ ಇಲ್ಲದೆ ಏಕೈಕ ಧಾರ್ಮಿಕದ ಒಂದು ಚಾನಲ್ ಅಂತ ಕೇಳಿದ್ರೆ ಅದು ಬಸವ ಟಿ ವಿ ಅಂತ ಹೇಳಿ ತಪ್ಪಾಗಲಾರದು. ಆ ತತ್ವ ಸಿದ್ಧಾಂತವನ್ನು ಸರಳವಾಗಿ ಸಾಮಾನ್ಯ ಜನಕ್ಕೆ ಹೃದಯಂತ ಆಗಲಿ, ಆ ಶಕ್ತಿ ಬಸವಾದಿ ಪ್ರಮುಖ ಕೊಡಲಿ ಅಂತ ಹಾರೈಸಿ ನನ್ನ 2 ನುಡಿ ಪುಷ್ಪಗಳನ್ನು ಇನ್ನೂ ಈ ಕೃಷ್ಣಪ್ಪನವರಿಗೆ ಬಲಗೈಯಂತೆ ಈ ಕ್ಷೇತ್ರ ಬೆಳೆಯತಕ್ಕಂಥ ಶಕ್ತಿ ಅವರಿಗೆ ಬರಲಿ ಅಂತ ಹಾರೈಸಿ ನನ್ನ 2 ನುಡಿ ಮಾತುಗಳನ್ನು ಈ ಬಸವ ಟಿ ವಿಗೆ ಹೃದಯಕ್ಕೆ ಅರ್ಪಿಸ್ತೇನೆ. ಎಲ್ಲರಿಗೂ ಶರಣಾರ್ಥಿ.